ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ರವೆಯಿಂದ ಎಷ್ಟೋ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ. ಇವತ್ತು ನಾನು ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಒಂದೇ ಥರ ಬ್ರೇಕ್ಫಾಸ್ಟಿಂದ ಬೋರ್ ಆಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ, ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಮೊಸರನ್ನು ತೊಗೊಂಡಿದ್ದೀನಿ ರೀ. ಸಪ್ಪಗಿರೋ ಮೊಸರನ್ನೇ ತೊಗೊರಿ. ಇದಕ್ಕೊಂದು ಚಿಟಿಕೆ ಸೋಡಾ ಹಾಕ್ತಾ ಇದ್ದೀನಿ ರೀ, 1/4 ಟೀ ಸ್ಪೂನ್ಗಿಂತ ಕಡಿಮೆ ನೋಡಿ. ಈಗ ಇದನ್ನು ಬೀಟ್ರಲ್ಲೇ ಬೀಟ್ ಮಾಡ್ಕೋದು, ಅಥವಾ ನೀವು ಕಡಗೋಲಿದ್ರೆ ಕಡದು ಬಿಟ್ಟು ತಗೋರಿ, ನಡೀತದೆ. ಅದೇನು ಗಟ್ಟಿ ಗಟ್ಟಿ ಕಣ್ಣಿ ಥರ ಇರ್ತದಲ್ಲ, ಒಂದೇ ಥರ ಆಗ್ಬೇಕ್ರಿ. ಅದು ಮೊಸರು ಮತ್ತು ಸೋಡಾ ಎರಡು ನೀಟಾಗಿ ಮಿಕ್ಸ್ ಆಗಲಿ ನೋಡಿ. ಈಗ ಇದು ಮಿಕ್ಸ್ ಆಗ್ಯದ್ರಿ. ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಉದ್ದುದಾಗಿ ತೆಳವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡಬೇಡ್ರಿ, ಈ ರೀತಿ ಉದ್ದುದಾಗಿನೇ ಕಟ್ ಮಾಡಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ತುರಿದ್ಬಿಟ್ಟು ಹಾಕ್ಬೋದು. ಒಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆ ನೋಡಿ. ಇಲ್ಲಿ 1 ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ, ಅದನ್ನು ಹಾಕ್ತಾಯಿದ್ದೀನಿ. ಚಿರೋಟಿ ರವೆ ಹಾಕ್ಬೇಡ್ರಿ, ಸಣ್ಣ ರವೆನೇ ಹಾಕ್ರಿ. ಅದೇ ಬಟ್ಲೇನೆ ಅರ್ಧ ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 1/4 ಬಟ್ಲಾಗಷ್ಟೇ ನಾನಿಲ್ಲಿ ಮೈದಾನ ಹಾಕ್ತಾಯಿದ್ದೀನಿ. ಮೆಜರ್ಮೆಂಟಿಗೆ ನೀವು ಒಂದೇ ಥರದ ಬಟ್ಲನೇ ಯೂಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ಆ ಮೊಸರಿನಲ್ಲಿನೇ ಇದನ್ನು ಫಸ್ಟ್ ರವೆ ಅದೆಲ್ಲ ಹಿಟ್ಟು ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ. ನೀರು ಹಾಕೋಬಾರ್ದು ರೀ ಇದಕ್ಕೆ ಒಮ್ಮೆಲೆ ನೋಡಿ. 1 ಸ್ಪೂನೋ 1-2 ಸ್ಪೂನೋ ಇಷ್ಟನ್ನೇ ನೀರು ಹಿಡಿಸ್ತಿರ್ತದೆ ಇದು ನೋಡಿ. ಇದಕ್ಕೊಂದು ಆ ಮೊಸರಿನ ಬಟ್ಲಲ್ಲೇ 1-2 ಸ್ಪೂನಾಗಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡಿ. ತುಂಬ ನೀರು ಹಿಡಿಯಲ್ಲ ಮತ್ತು ತುಂಬಾ ಏನು ಮಾಡಬಾರ್ದು ರೀ, ಇದನ್ನು ಮೆತ್ತಗೆ ಮಾಡಬಾರ್ದು. ಮತ್ತು ನೋಡಿ ಬೇಕಂದ್ರೆ 1 ಸ್ಪೂನಾಗಷ್ಟು ನೀರನ್ನು ಹಾಕೊಳಕ್ಕೆ ಬರ್ತದೆ ರೀ ನೋಡಿರಿ. ಇದು ರವೆ ಹಿಟ್ಟು ಎಲ್ಲ ಚೆಂದಂಗೆ ನೆನೆಲಿರಿ. ಮುಚ್ಚಿ ಒಂದು 15 ನಿಮಿಷ ತೆಗೆದಿಡ್ತೀನಿ ಇದನ್ನು ನೋಡಿ. 15 ನಿಮಿಷ ಆಗ್ಯದ ರೀ. ಅದು ರವೆ ಮೊಸರನ್ನು ಹಿರ್ಕೊಂಡು ಇನ್ನೊಂದು ಚೂರು ಅದು ಗಟ್ಟಿ ಆಗ್ಯದ ನೋಡಿರಿ. ಇದೇಗಿನಗಿಂತನೂ ಗಟ್ಟಿ ಅನ್ಸಕತ್ತದ ನೋಡಿ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ಅಷ್ಟೇ. 1 ಸ್ಪೂನು 2 ಸ್ಪೂನು ಇಷ್ಟಿಷ್ಟೇ ಹಾಕೋರಿ, ಒಮ್ಮೆಲೆ ನೀರನ್ನು ಹಾಕೊಳಕ್ಕೆ ಹೋಗಬೇಡ ನೋಡಿ. ಇದೇ ರೀತಿಯೇ ಇರ್ಬೇಕು ರೀ ಹಿಟ್ಟು ನಾನು ನೋಡಿರಿ, ಈ ರೀತಿ ಇರ್ಬೇಕು. ಈಗ ನೀವು ಇದನ್ನೇನು ಮಾಡ್ಬೋದು, ಇದನ್ನು ಬೋಂಡ ಮಾಡಾಕಿದ್ದೀನಿ ರೀ ನಾನು. ಎಣ್ಣೆನ ಆಲ್ರೆಡಿನೂ ಕೈಲಿಕ್ಕೆ ಇಟ್ಟಿನಿ. ಇದನ್ನು ಪ್ರತಿ ಸಲ ನೀರನ್ನು ಈ ರೀತಿ ಕೈ ಹಚ್ಕೊಂಡು ಬೋಂಡನ ಎಣ್ಣೆಯಲ್ಲಿ ಈಸಿಯಾಗಿ ಬಿಡ್ಬೋದು ರೀ ನೋಡಿ. ಎಣ್ಣೆನೂ ಪರ್ಫೆಕ್ಟಾಗಿ ಕಾಯ್ದದ. ರವೆಯಿಂದ ಏನೇನೋ ಹೊಸ ಬ್ರೇಕ್ಫಾಸ್ಟ್ಗಳನ್ನ ಮಾಡ್ಕೊಂಡಿರ್ತೀರಿ. ರವೆ ದೋಸೆ, ಇಡ್ಲಿ, ಉಪ್ಪಿಟ್ಟು, ಪೊಂಗಲ್ಲು ಏನೇನೋ ಮಾಡ್ಕೊಂಡಿರ್ತೀರಿ. ನಾನು ರವಾದಿಂದ ಬೋಂಡನೂ ಮಾಡಿ ತೋರಿಸ್ತಾ ಇದ್ದೀನಿ. ಆ ಮೊಸರಿನಲ್ಲಿ ಕಲಿಶ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು ನೋಡಿರಿ. ಇಷ್ಟು ಕೆಂಪಗಾಗೋವರೆಗೂ ಕರೆದ್ರೆ ಸಾಕ್ರಿ. ತುಂಬಾ ಏನು ಭಾಳ ಕೆಂಪಗಾಗೋವರೆಗೂ ಬೇಡ್ರಿ. ಇಷ್ಟು ಲೈಟಾಗಿ ಕಲರ್ ಬಂದರೆ ಸಾಕ್ರಿ ನೋಡಿ. ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಅಥವಾ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೂ ಇದನ್ನು ಮಾಡಿಕೊಡ್ಬೋದು ರೀ ನೋಡಿ. ಎಷ್ಟು ಚೆನ್ನಾಗಿ ಬಂದಾವ. ಒಂದು ಸ್ವಲ್ಪ ಆರ್ಲಿರಿ, ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಇನ್ನೊಂದು ಸ್ವಲ್ಪ ಬೋಂಡನೂ ಕರೆದ್ಬಿಟ್ಟು ತೊಗೊಂಡಿನಿ ನೋಡಿರಿ. ಒಂದು ಚೂರಿಗೆ ಎಣ್ಣೆನೂ ಹಿಡಿದಿಲ್ಲ ರೀ, ಎಣ್ಣೆನೂ ಹೀರ್ಕೊಳ್ಳಲ್ಲ. ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ನೋಡಿ. ಈ ರೀತಿ ಉದ್ದದಾಗಿಯೇ ಈರುಳ್ಳಿ ಕಟ್ ಮಾಡಿ ಹಾಕಿರಿ, ತುಂಬಾ ಚೆನ್ನಾಗಿ ಬರ್ತಾವೆ ನೋಡಿ. ಎಲ್ಲನೂ ಬೋಂಡ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿ. ಇದನ್ನು ನೀವು ಬಿಸಿ ಬಿಸಿ ಹೀಗೇನೋ ತಿನ್ಬೋದು, ಕಾಯಿ ಚಟ್ನಿ ಜೊತೆನೂ ತಿನ್ಬೋದು, ಸಾಸ್ ಜೊತೆನೂ ತಿನ್ಬೋದು ನೋಡಿರಿ. ನಾನು ನಿಮ್ಗೆ ಮುರಿದು ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಾವೆ ಬೋಂಡ ನೋಡಿ. ಒಳಗಡೆಯಿಂದ ಸಾಫ್ಟು, ಹೊರಗಡೆಯಿಂದ ಕ್ರಿಸ್ಪಿ ನೋಡಿರಿ. ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಟೇಸ್ಟಿಯಾಗಿರುವಂಥ ರವೆ ಈರುಳ್ಳಿ ಬೋಂಡ ರೆಡಿ ಆಗ್ಯಾವ ನೋಡಿ. ಎಷ್ಟು ಚೆನ್ನಾಗಿ ಬಂದಾವೆ ಇವು. ಇಲ್ಲ ನೀವು ಕಾಯಿ ಚಟ್ನಿ ಮಾಡ್ಕೊರಿ, ಅದ್ರ ಜೊತೆನೂ ಇದು ಬೆಸ್ಟ್ ಕಾಂಬಿನೇಷನ್ ರೀ. ನಾನು ಇದನ್ನು ಇವತ್ತು ಸಾಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಕಡಿಮೆ ಸಮಯದಲ್ಲೇ ಇದನ್ನು ಮಾಡ್ಕೋಬೋದು. ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದ್ರೂ ಮಾಡ್ಕೋಬೋದು ರೀ ನೋಡಿ. ಈ ರೀತಿ ಬಿಸಿ ಬಿಸಿ ಮಾಡಿಕೊಂಡು ಸಾಸ್ ಜೊತೆನೂ ಇದನ್ನು ಸರ್ವ್ ಮಾಡ್ಬೋದು ನೋಡಿ. ತುಂಬಾ ಟೇಸ್ಟಿಯಾಗಿರುವಂಥ, ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳುವಂಥ ರೆಸಿಪಿ ಅಂತಲೂ ಹೇಳ್ಬೋದು ರೀ. ಈ ರವೆ ಈರುಳ್ಳಿ ಬೋಂಡ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ. ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್